ನಮ್ಮ ಅಣ್ಣನ ಸಿನಿಮಾ ಡೆವಿಲ್ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗ್ಬಿಟ್ಟು ನೋಡಿ ಆಶೀರ್ವಾದ ಮಾಡಿ. ಸರ್ ಸಿನಿಮಾ ಬಿಡುಗಡೆ ಆಗ್ತಿದೆ. ದಯವಿಟ್ಟು ನೀವು ಎಲ್ಲರೂ ಥಿಯೇಟರ್ಗೆ ಹೋಗ್ಬಿಟ್ಟು ನನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೀನಿ. ಏಕೆಂದರೆ ಈ ಸಿನಿಮಾ ನಾವು ಮಾಡೋದು ನಿಮಗೋಸ್ಕರನೇ. ಸೊ ದಯವಿಟ್ಟು ಚಿತ್ರಮಂದಿರದಲ್ಲಿ ಬಂದು ಆ ಸಿನಿಮಾನ ನೋಡಿ ಯಶಸ್ವಿ ಮಾಡಿ ಅಂತ ಕೇಳ್ತೀನಿ. ನಾನು ಮುಂಚೆ ಸಾವಿರ ಸತಿ ಹೇಳ್ತೀನಿ, ಕಲಾವಿದ ಜಾತಿ ಇಲ್ಲ, ಮತ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ನಾನು ಸುಮಾರು ವೇದಿಕೆಯಲ್ಲಿ ಈ ಮಾತನ್ನ ಹೇಳ್ತೀನಿ. ಸೊ ಉತ್ತರ ಕರ್ನಾಟಕ ಆಗ್ಬೋದು, ದಕ್ಷಿಣ ಕರ್ನಾಟಕ ಆಗ್ಬೋದು, ಕನ್ನಡಿಗ ಅಂದರೆ ಮುಗ್ದೋಯ್ತು. ಆಮೇಲೆ ಟ್ಯಾಲೆಂಟ್ ಯಾವತ್ತೂ ಸತ್ತೋಗ್ಬಾರ್ದು ಸರ್. ಟ್ಯಾಲೆಂಟ್ಸ್ ಅವರಿಗೆ ಗೊತ್ತು, ನಮ್ಮಲ್ಲಿ ಸ್ವಲ್ಪ ಟ್ಯಾಲೆಂಟ್ನ ಅಪ್ರಿಷಿಯೇಟ್ ಮಾಡಲ್ಲ, ಹುಮ್ಮಸ್ಕೊಡಲ್ಲ ಅಂತೇಳಿ. ಬಟ್ ನನ್ನ ಕಣ್ಣಿಗೆ ಯಾರಾದರೂ ಬಿದ್ದರೆ ನಾನು ಖಂಡಿತ ಇದರಿಂದ ಸಿನಿಮಾ ಬಿದ್ದೋಯ್ತು, ಪಾಪ ಅವ್ರು ನೋವಿನಿಂದ ಬಂದು ಹೇಳ್ಕೊಳ್ತಾರೆ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಅದು ಇದು ಅಂತೇಳಿ. ನನಗೂ ಅರ್ಥ ಆಗುತ್ತೆ. ಆದರೆ ಒಳ್ಳೆ ಸಿನಿಮಾ ಮಾಡಿದಾಗ ಜನ ಥಿಯೇಟ್ರಿಗೆ ಬರಲ್ಲ ಸರ್. ಒಳ್ಳೆ ಜನ ಯಾವತ್ತೂ ತಪ್ಪಿರಲ್ಲ. ನನ್ನೊಂದು ಅನಿಸಿಕೆ, ನಾನು ನೋಡೋ ಮಟ್ಟಕ್ಕೆ ನಾನು 10 ವರ್ಷ ಆಯಿತು ಕನ್ನಡ ಇಂಡಸ್ಟ್ರಿ ಬಂದು. ನಾನು ನೋಡೋ ಮಟ್ಟಕ್ಕೆ ಜನಗಳು ಯಾವತ್ತೂ ತಪ್ಪು ಮಾಡಲ್ಲ. ಒಳ್ಳೆ ಸಿನಿಮಾ ಆದರೆ ಅವ್ರ ಕೈ ಹಿಡ್ದೇ ಹಿಡಿತಾರೆ ಅಂತ ನನ್ನೊಂದು ಅನಿಸಿಕೆ. ಸುಮ್ಮನೆ ಏನು ಮಾಡ್ತಾರೆ ಸರ್, ಯಾರೋ ಪ್ರೊಡ್ಯೂಸರ್ನ ಕರ್ಕೊಂಡು ಅದಕ್ಕೆ ಎಲ್ಲರಿಗೂ ಹೇಳ್ತಿದ್ದೀನಿ, ದಯವಿಟ್ಟು ಸಿನಿಮಾಗಳು ಮಾಡಬೇಡಪ್ಪ. ಚೆನ್ನ ಪುಟ್ಟದ್ದು 1 ಕೋಟಿ 2 ಕೋಟಿ ಬರೀ ಕೊಟ್ಕೊಂಡು ನೀವು ಪಾಪ ಬಂದು ಮಾಡ್ತೀರ, ನಿಮಗೆ ಥಿಯೇಟರ್ಗಳು ಸಿಗಲ್ಲ, ಜನ ನಿಂತು ಇದು ಬರಲ್ಲ. ಅದೇ ನೀವು ಮಾಡಿಕೊಂಡು ನೀವೇ ಮನೇಲಿ ಹಾಕಿ ಶಿಶುವಿಗೆ ಹಾಕಿ ಕೊಡೋ ಸಿನಿಮಾ ಅದು ಬೇಕಾ ನಿಮಗೆ? ಆ ಶೋಕಿಗಳು ಮಾಡೋಕ್ಕೆ ಹೋಗ್ಬೇಡಿ. ಈಗಂದರೆ ಅವ್ರು ಮಾಡ್ತಿದ್ದು ಕನ್ನಡ ಸಿನಿಮಾ, ನಮ್ಮ ಭಾಷೆ ಸಿನಿಮಾ, ನಮ್ಮ ನಾಡು ಸಿನಿಮಾ, ಅದಕ್ಕೆ ತುಂಬ ಯೋಚಿಸ್ಬಿಟ್ಟು ಅಭಿಮಾನ ಇಟ್ಕೊಂಡು ಮಾಡಬೇಕು, ಇಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನನ್ನೊಂದು ಅನಿಸಿಕೆ ಸರ್. ಜನಕ್ಕೆ ಎಂಟರ್ಟೈನ್ ಮಾಡಬೇಕು ಅಂತ ಹೇಳಿ ನಾವು ಸಿನಿಮಾ ಮಾಡೋದು. ಯಾಕಂದರೆ ಈಗ ಕಾಂಪಿಟೇಷನ್ ಜಾಸ್ತಿ ಆಗೋಗಿದೆ. ಕನ್ನಡ ಸಿನಿಮಾಗೆ ಮುಂಚೆ ಥರ ಜನ ಅಷ್ಟೊಂದು ಅಂದರೆ ಇದು ಮಾಡ್ತಾ ಇಲ್ಲ, ಪ್ರಿಫರ್ ಮಾಡ್ತಾ ಇಲ್ಲ ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾ ನೋಡಬೇಕು ಅಂತ ಹೇಳಿ. ಸೊ ಈ ಟೈಮಿಗೆ ನಾವು ತುಂಬ ಯೋಚಿಸ್ಬಿಟ್ಟು ನಾವು ಸಿನಿಮಾ ಮಾಡಬೇಕು. ಈಗಂದರೆ ಒಂದು ಕಡೆ ಎಷ್ಟು ಕೋಟಿಗಟ್ಟಲೆ ಪಾಪ ನಿರ್ಮಾಪಕರು ನಂಬ್ಕೊಂಡು ನಮ್ಮ ಮೇಲೆ ದುಡ್ಡು ಹಾಕಿರ್ತಾರೆ, ಅದು ಒಂದು ಕಡೆ ಬಿಟ್ಟರೆ ಇನ್ನೊಂದು ಕಡೆ ನಾವು ಬೆಳಿಬೇಕು ಅಂತ ಒಂದು ಅಷ್ಟು ಇರುತ್ತೆ. ಸೊ ಹಾಗಾಗಿ ಇದು ಎರಡು ತಲೆ ಮೇಲೆ ಇದ್ದಾಗ ತುಂಬ ಯೋಚಿಸ್ಬಿಟ್ಟು ನಾನು ಕಾಲೇಜಿಗೆ ಮುಂದೆ ಇಟ್ಟಿದ್ದೀನಿ. ಸೊ ಬಹುಶಃ ಈ ಸಿನಿಮಾ ಎಲ್ಲರೂ ಇಷ್ಟ ಆಗುತ್ತೆ ಅಂತ ಇಲ್ಲ ಸರ್. ಓನ್ಲಿ ಕನ್ನಡ ಸಿನಿಮಾ, ಓನ್ಲಿ ಕನ್ನಡ ಭಾಷೆ. ಯೂತ್ಸ್ ಎಲ್ಲಿ ಸಿಕ್ಕಾರೋ, ನಾನು ಯಾವುದೇ ಕಾಲೇಜ್ ಪ್ರಮೋಷನ್ಸ್ ಹೋದ್ರು ಅವ್ರಿಗೆ ಫಸ್ಟ್ ಹೇಳೋದು ಕನ್ನಡ ಭಾಷೆ ಅಭಿಮಾನ ಬೆಳೆಸ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇವತ್ತು ಪ್ರಪಂಚ ಹೋಗ್ತಿರೋ ಸ್ಪೀಡ್ ನೋಡ್ತಾ ಇದ್ದರೆ ಜೆನ್ಸಿ ಯೂತ್ಸ್ ಅಂತ ನಾವೇನು ಹೇಳ್ತಾ ಇದ್ವಿ, ಮುಂದೆ ದಿನಗಳಲ್ಲಿ ಇಲ್ಲ ಮುಂದಿನ ವರ್ಷ ಮುಂದೆ ದಿನಗಳಲ್ಲಿ ಕನ್ನಡ ಭಾಷೆನೋ ಒಂದು ಭಾಷೆ ಇತ್ತ ಅಂತೇಳಿ ಶುರು ಆಗ್ಬಿಡುತ್ತೆ. ಅದು ನಮಗೆ ಬೇಕಾ ಸರ್? ನಮ್ಮ ಭಾಷೆ ಉಳಿಸ್ಕೊಳ್ಳಿಲ್ಲ ಅಂದರೆ ಏನು ಪಕ್ಕದ ಉಳಿಸ್ಕೊಳ್ಳೋಣ ಸರ್? ಈಗ